ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದು ಮಹೇಶ್ ಕನ್ನಡ ಲಾಗ್ಸ್ಗೆ. ಸೊ ಇವತ್ತಿನ ವಿಡಿಯೋ ಬಂದು ಫ್ಯಾಮಿಲಿ ಲಾಗ್, ಇಟ್ ಮೀನ್ಸ್ ಟ್ರಾವೆಲ್ ಲಾಗ್. ನಾವೊಂದು ಸ್ಮಾಲ್ ಟ್ರಿಪ್ ಥರ ಇಟ್ಟಿದ್ವಿ. ಧಾರವಾಡ, ಅದಾದ ನಂತರ ಅಥಣಿ, ಅದಾದ ನಂತರ ಕೆಲವೊಂದು ದೇವಸ್ಥಾನ ಟೆಂಪಲ್ಗಳನ್ನೆಲ್ಲ ಕವರ್ ಮಾಡಬೇಕು ಅಂದ್ಕೊಂಡಿದ್ವಿ. ಸುಮಾರಷ್ಟು 2 days ಆ್ಯಂಡ್ ಮೋರ್ ದ್ಯಾನ್ 1 day ಬರೀ ಜರ್ನಿನೇ ಆಗೋಯ್ತು. ಆ್ಯಂಡ್ ಧಾರವಾಡ ಮಠ ಎಂಟರ್ ಆದ್ವಿ. ಸೊ ಅಲ್ಲಾದಮೇಲೆ ಧಾರವಾಡ ಮಠ ಎಂಟರ್ ಆದ ತಕ್ಷಣ ಅಲ್ಲಿ ಪ್ರಸಾದಕ್ಕೆ ನಾವು ರೆಡಿ ಮಾಡಿಸಿದ್ವಿ. ಸೊ ನಾವು ಬರ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಎಲ್ಲ ಅವರೇ ಇನ್ಚಾರ್ಜ್ ಆಗಿರೋದ್ರಿಂದ ಸೊ ಅವರೇ ಎಲ್ಲ ರೆಡಿ ಮಾಡಿಸಿದ್ರು. ಫಸ್ಟ್ ಗದ್ಗೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ತದನಂತರ ಪ್ರಸಾದನ ತೊಗೊಂಡು ತಿಂಡಿ ನಾರ್ಮಲಾಗಿ ದೋಸೆ ಮತ್ತು ಅವಲಕ್ಕಿನ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಆ್ಯಂಡ್ ಇಲ್ಲಿಯ ಫೇಮಸ್ ಧಾರವಾಡ ಪೇಡ ಕೂಡ ತರಿಸಿದ್ರು. ಒಂದು 3 boxes ಏನೋ ತರಿಸಿದ್ರು ಅನಿಸುತ್ತೆ. ಅಷ್ಟು ನಾವೇ ಖಾಲಿ ಮಾಡಿದ್ವಿ. ಆ್ಯಂಡ್ ಕೆಲವೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಕೂಡ ಪಾರ್ಸೆಲ್ ತೊಗೊಂಡ್ವಿ. ಮಕ್ಕಳು ತಿಂತವೆ ಅಂತ ಹೇಳಿಬಿಟ್ಟು. ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗ ಇರೋದ್ರಿಂದ ಸ್ವಲ್ಪ ಅವ್ರಿಗೆ ಅವಾಗವಾಗ ಸ್ವಲ್ಪ ಸ್ನ್ಯಾಕ್ಸ್ ಥರ ಬೇಕಾಗುತ್ತಲ್ವ, ಧಾರವಾಡ ಪೇಡ ಅಥವಾ ನಾರ್ಮಲ್ ಅದನ್ನೆಲ್ಲ ತಿನ್ಸಕ್ಕೆ ಬರುತ್ತೆ ಅಂತ ಅದನ್ನೊಂದು ಸ್ವಲ್ಪ ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಿದೆ ವಿಡಿಯೋ. ಹಾಗೆ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸೆಂಟ್ರಲ್ಲಿ ಮಾತ್ರ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಏನಾಯಿತು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ನೋಡ್ಕೊಂಡು ಬನ್ನಿ. ಇದು ಗೆಸ್ಟ್ಗಳೆಲ್ಲ ಬಂದಾಗ ಫ್ರೆಶ್ನಪ್ ಆಗುವಂತಹ ರೂಮು. ಸೊ ಫ್ರೆಶಪ್ ಎಲ್ಲ ಆಗಿ ತದನಂತರ ನಾವು ತಿಂಡಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಾಮೀಜಿಗಳು ಬಂದಾಗ ಅಥವಾ ಗೆಸ್ಟ್ಗಳು ಬಂದಾಗ ಅಥವಾ ಫ್ಯಾಮಿಲಿ ಗೆಸ್ಟ್ಗಳು ಬಂದಾಗ ಊಟ ಮಾಡುವಂತಹ ಹಾಲ್ ಇದು. ಗೆಸ್ಟ್ ಹಾಲ್ ಅಂತಲೇ ಹೇಳ್ಬೋದು, ಗೆಸ್ಟ್ಗಳಿಗೆ ಮಾತ್ರ. ಇದ್ರ ಪಕ್ಕದಲ್ಲೇ ಇದೆ ದಾಸೋಗ ಇದೆ. ಸೊ ಅಲ್ಲಿ ನಾರ್ಮಲ್ ಯಾವಾಗಲೂ ಅಂದರೆ ದಾಸೋಗ ನಡೀತಾ ಇರುತ್ತೆ, ಆವಾಗ ಊಟ ಮಾಡ್ಬೋದು ಫಂಕ್ಷನ್ಸ್ ಇದ್ದಾಗ. ಹಾಗೂ ಮಕ್ಕಳಿಗೆಲ್ಲ ಮಾಡ್ತಾನೆ ಇರುತ್ತೆ. ಇಲ್ಲಿ ಎಜುಕೇಷನ್ ಸೆಂಟರ್ಸ್ ತುಂಬ ಇರೋದ್ರಿಂದ ಮಕ್ಕಳುಗಳು ಸ್ಟೇ ಆಗ್ತಾರೆ ಹಾಸ್ಟೆಲ್ಗಳಲ್ಲಿ. ಆಮೇಲೆ ಕಾಲೇಜ್ ಓದೋರಾಗಿರ್ಬೋದು ಅಥವಾ ಸ್ಕೂಲ್ ಓದೋರಾಗಿರ್ಬೋದು. ಹೈಯರ್ ಪ್ರೈಮರಿ ಸ್ಕೂಲ್ ಕೂಡ ಇದೆ ಇಲ್ಲಿ, ಅಂದರೆ ಇದ್ರ ಮ್ಯಾನೇಜ್ಮೆಂಟಲ್ಲಿ. ಹಾಗಾಗಿ ಅಲ್ಲಿ ಮಕ್ಕಳುಗಳೆಲ್ಲ ತಿನ್ನೋದ್ರಿಂದ ಅಲ್ಲಿ ದಾಸೋಗ ಕೂಡ ಇದೆ. ಅಲ್ಲಿ ಪಕ್ಕದಲ್ಲಿ ಅದು ದಾಸೋಗ ಇತ್ತು. ನಾವು ಮಾತ್ರ ಗೆಸ್ಟ್ ಆಗಿರೋದ್ರಿಂದ ನಮಗೆ ಗೆಸ್ಟ್ ರೂಮಲ್ಲಿ ಊಟನ ಪ್ರೊವೈಡ್ ಮಾಡಿದ್ರು. ನಮ್ಮ ಅಕ್ಕನೂ ಕೂಡ ಪಾಪಗಳಿಗೆ ತಿಂಡಿ ತಿನ್ನಿಸಿ. ಆ್ಯಂಡ್ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಅಣ್ಣ ಸ್ವಲ್ಪ ಏನೋ ಪರ್ಸ್ನಲ್ ಟಾಕ್ಸ್ ಕೂಡ ಮಾತಾಡ್ತಾಯಿದ್ರು. ಅದಾದ ನಂತರ ಕಾಫಿ ಬಂತು. ಸೂಪರ್ ಟೇಸ್ಟಿಯಾಗಿತ್ತು ಕಾಫಿ ಕೂಡ ಸೇವನೆ ಮಾಡಿ ಸ್ವಾಮೀಜಿನ ಭೇಟಿ ಮಾಡಿಬಿಟ್ಟು ಹೊರಡೋಣ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಸ್ವಾಮೀಜಿನ ಭೇಟಿ ಮಾಡೋಕ್ಕೆ ಹೋದ್ವಿ. ಧಾರವಾಡ ಪೇಡನ ಫೀಲ್ ಮಾಡಿಕೊಂಡು ತಿಂತಾಯಿದ್ಲು ನನ್ನ ತಂಗಿ. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಫ್ರೆಶ್ ಇತ್ತು. ಐ ಡೋಂಟ್ ನೋ ವೈ, ಅಂದರೆ ನೆನ್ನೆ ಮಾಡಿದ್ದು ಅಥವಾ ಹೇಗೆ ಏನು ಅಂತ ಗೊತ್ತಿಲ್ಲ. ತುಂಬ ಸ್ಮೂತ್ ಇತ್ತು. ನಾನು ತಿಂದಿದ್ರಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟಪಟ್ಟು ತಿಂದಿದ್ದು. ಧಾರವಾಡ ಪೇಡ ಇಷ್ಟನೇ, ಬಟ್ ತುಂಬ ಸ್ಮೂತಾಗಿತ್ತು, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಮಿಕ್ಸ್ಚರ್ ಕೂಡ ತುಂಬ ಚೆನ್ನಾಗಿತ್ತು. ಧಾರವಾಡದಲ್ಲೆಲ್ಲ ಫೇಮಸ್ ಅಲ್ವಾ ಸ್ವೀಟು ಖಾರ ಎಲ್ಲ. ಸೊ ಅದನ್ನು ಕೂಡ ಸೇವನೆ ಮಾಡಿದ್ವಿ. ಆ್ಯಂಡ್ ಸ್ವಾಮೀಜಿ ದರ್ಶನಕ್ಕಾಗಿ ವೆಯ್ಟ್ ಮಾಡ್ತಿದ್ವಿ, ಸ್ವಲ್ಪ ಮಾತಾಡಿಸ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು.
ಸ್ವಾಮೀಜಿದೆಲ್ಲ ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಅದಾದಮೇಲೆ ನಾವು ಜ್ಯೋತಿ ಮನೆಗೆ ಹೋದ್ವಿ, ಅಂದರೆ ಮುತ್ತು ಅಣ್ಣನ ಮನೆಗೆ ಹೋದ್ವಿ. ನಮ್ಮ ಅಪ್ಪಾಜಿಯ ತಂಗಿಯ ಮಗಳನ್ನು ಮುತ್ತು ಅಣ್ಣಂಗೆ ಕೊಟ್ಟಿರೋದು. ಸೊ ಅವ್ರ ಮನೆಗೆ ಹೋದ್ವಿ. ಅವ್ರು ರೀಸೆಂಟಾಗಿ ಮನೆ ರೆಂಟಿಗೆ ಮಾಡ್ಕೊಂಡಿದ್ರು. ಅವ್ರು ಮುಂಚೆ ಮಠದಲ್ಲೇ ಇದ್ದಿದ್ದು, ಮಠದೊಳಗೆ ಒಂದು ಮನೆ ಇತ್ತು, ಆ ಮನೇಲಿದ್ದರು. ಬೇಡ ಸ್ವಲ್ಪ ಔಟ್ಸ್ಕಟ್ ಅಂದರೆ ಹೊರ್ಗಡೆ ಇರೋಣ ಅಂತ ಹೇಳಿಬಿಟ್ಟು ಅವ್ರು ಬೇರೆ ಮನೆನ ರೆಂಟಿಗೆ ತೊಗೊಂಡು ರೆಂಟ್ ಮಾಡ್ಕೊಂಡಿದ್ರು. ಚೆನ್ನಾಗಿತ್ತು, 1 BHK ಮನೆ. ಒಳಗಡೆ ಆಗಿರ್ಬೋದು ಎಲ್ಲ ತುಂಬ ಸಿಂಪಲ್ಲಾಗಿ ಎಲ್ಲ ಅನುಕೂಲಕರವಾಗಿ ಮನೆ ಇತ್ತು. ನಂಗೆ ಇಷ್ಟ ಆಯಿತು ಈ ಥರ ಮನೆಗಳೆಲ್ಲ, ನಂಗೆ ಸಖತ್ ಇಷ್ಟ. 1 BHK ಮನೆ. ಸೊ ಟ್ರಿಪ್ ಹಂಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವ್ಲಾಗ್ನ ಮರೀದಲ್ಲೇ ನೋಡಿ. ಸ್ಟೇ ಟ್ಯೂನ್.